Jai Shri Gurudev. Welcome to today's Business Studies online class. From last class we have studied about planning. Before planning we have discussed about functions of management. Functions means planning, organizing, staffing, directing and controlling. We are all things are comes under the functions of management. And first we have discussed about the planning, meaning of planning and features of planning. We have already learned in the previous class. Today I am going to teach you about importance of planning. ಪ್ಲ್ಯಾನಿಂಗ್ ಮಾಡುವಾಗ ಮುಖ್ಯವಾಗಿ ಏನೆಲ್ಲ ಮಾಡಬೇಕು, ನಾವು ಒಂದು ಆರ್ಗನೈಸೇಷನಲ್ಲಿ ಪ್ಲ್ಯಾನಿಂಗ್ ಮಾಡುವಾಗ ಮುಖ್ಯವಾಗಿ ನಾವು ಏನೆಲ್ಲ ಬರಬಹುದು ಅಂತ ಇರೋದನ್ನು ನಾವಿವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೋಗೋಣ. ಅದರಲ್ಲಿ ಮೊದಲನೇದು ಪ್ಲ್ಯಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ಪ್ಲ್ಯಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್ ಅಂತಂದರೆ ದಿಕ್ಕುಗಳು. ಈಗ ನಾವು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಲಿಲ್ಲ ಅಂತಂದರೆ ಪ್ರಾಪರ್ ಡೈರೆಕ್ಷನ್ಗೆ ಹೋಗಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ವಿ ಆರ್ ಪ್ಲ್ಯಾನ್ ಫಾರ್ ದ ಟ್ರಿಪ್. ಓಕೆ, ವಿ ಆರ್ ಪ್ಲ್ಯಾನ್ ಫಾರ್ ಎ ಟ್ರಿಪ್. ಒಂದು 4-5 ಜನ ಸೇರ್ಕೊಂಡು ನಾವು ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಸೀದಾ ಪ್ಲ್ಯಾನ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಒಂದು ಬಸ್ನಲ್ಲಿ ಹೋಗಿ ಕೂತ್ಕೊಳ್ತೀವಿ. ಕೂತ್ಕೊಂಡ್ಬಿಟ್ಟು ಅವಾಗ ನಾವು ಪ್ಲ್ಯಾನ್ ಮಾಡಲಿಕ್ಕಾಗುತ್ತಾ? ವಿ ಹ್ಯಾವ್ ಟು ಗೋ ಅಂತ ಇಲ್ಲ ಅಲ್ವಾ? ಸೊ ಅವಾಗ ಏನಾಗುತ್ತೆ, ಯಾವ ಬಸ್ ಹತ್ತಿದ್ದೀವಿ ಅಂತ ಗೊತ್ತಿಲ್ಲ, ಆ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಯಾಕೆ? ವಿತೌಟ್ ಪ್ಲ್ಯಾನಿಂಗ್ ಆ ಬಸ್ನ ಹತ್ತಿದ್ದೀವಿ ನಾವು. ಆದರೆ ಪ್ಲ್ಯಾನಿಂಗ್ ಮಾಡಿಕೊಂಡು ನಾವೇನಾದರೂ ಹೊರಡೋದಾದರೆ, ಅಲ್ಲಿಗೆ ಹೋಗಬೇಕು, ಯಾವ್ದಾರ ಊರಿಗೆ ಹೊರಡೋದಾದರೆ, ಇಲ್ಲ ಯಾವ್ದಾರ ಟ್ರಿಪ್ ಹೋಗಬೇಕು ಅಂತಂದರೆ ಅದರ ಮೌಂಟೇನ್ ಪ್ಲೇಸಸ್ಗೆ, ಇಲ್ಲಾಂದರೆ ಫಾಲ್ಸ್ ಟೈಪು ಆ ಥರದ್ದು ಏನಾದರೂ ಹೊರಡೋದಾದ್ರೆ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಹೋಗುವಂಥ ದಾರಿ ನಮಗೆ ಎಕ್ಸಾಕ್ಟಾಗಿ ಗೊತ್ತಿರುತ್ತೆ, ಯಾವ ದಾರಿನಲ್ಲಿ ನಾವು ಹೋಗಬೇಕು ಅಂತ. ಸೊ ಪ್ಲ್ಯಾನಿಂಗ್ ಮಾಡ್ದಲೇ ನಾವು ಯಾವುದೇ ರೀತಿಯಾದಂಥ ಬಿಸ್ನೆಸ್ ಮಾಡಲಿಕ್ಕೆ ಆಗಲ್ಲ. ವಿತೌಟ್ ಪ್ಲ್ಯಾನಿಂಗ್ ವಿ ಕಾಂಟ್ ಡೂ ದ ಬಿಸ್ನೆಸ್. ಯಾಕೆಂದರೆ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ನಾನು ಏನು ಬಿಸ್ನೆಸ್ ಮಾಡ್ತೀನಿ, ಆ ಬಿಸ್ನೆಸ್ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಪ್ರಾಫಿಟ್ ಯಾವ ಥರ ನಾನು ತಗೊಳ್ಬೇಕು, ಇದನ್ನೆಲ್ಲ ನಾವು ಥಿಂಕ್ ಮಾಡಬೇಕಾಗುತ್ತೆ. ಆ ಥರ ಥಿಂಕ್ ಮಾಡಿದ್ರೇ ನಾವು ಒಂದು ಪ್ರಾಪರ್ ಡೈರೆಕ್ಷನ್ಗೆ ಹೋಗಲಿಕ್ಕೆ ಸಾಧ್ಯ, ಒಂದು ಎಕ್ಸಾಕ್ಟ್ ಗೋಲನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ. ಆ ಥರ ಪ್ಲ್ಯಾನಿಂಗ್ ಇಲ್ದಲೇ ಈಗ ಕ್ರಿಕೆಟ್ ಆಡುವಾಗಲೂ ಅಷ್ಟೇ, ವಿತೌಟ್ ಪ್ಲ್ಯಾನಿಂಗ್ ಎಲ್ಲ ಬಂದು ಫೀಲ್ಡಲ್ಲಿ ನಿಂತ್ಕೊಂಡು ಕ್ರಿಕೆಟ್ ಆಡೋದಾದ್ರೆ ಏನಾಗುತ್ತೆ? ಸೋಲೋದು ಗ್ಯಾರಂಟಿ, ಹೌದಲ್ವಾ? ಅದೇ ಥರನೇ ನಾವು ಮುಂಚೆನೇ ಫಿಕ್ಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಯಾರಿಗೆ ಯಾವ ಥರ ಬಾಲ್ ಹಾಕಬೇಕು, ಯಾವ ಥರ ಬಾಲಿಗೆ ಯಾವ ಥರ ಬ್ಯಾಟ್ ಮಾಡಬೇಕು, ಆ ಥರ ಮುಂಚೆನೇ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಏನಾಗುತ್ತೆ, ನಮಗೆ ಅಟ್ಲೀಸ್ಟ್ ಒಂದು ಫೈಟ್ ಸಿಗುತ್ತೆ ಕ್ರಿಕೆಟ್ನಲ್ಲಿ. ಆದರೆ ನಾವು ತಕ್ಕ ಮಟ್ಟಿಗೆ ನಮ್ಮ ಒಂದು ಗೆಲುವನ್ನು ನಾವು ಸಾಧಿಸ್ಬೋದು. ಸೊ ಅದಕ್ಕೆ ಪ್ಲ್ಯಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ಯಾವ ಥರ, ಹೌ ವಿ ಪ್ಲ್ಯಾನ್, ಇಟ್ ಪ್ರೊವೈಡ್ಸ್ ಅಸ್ ದ ಡೈರೆಕ್ಷನ್, how to move in a business and how to get profit from the business. So this is the first topic. Planning, in the importance of planning is planning provides direction. ದಿಕ್ಕುಗಳು, ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ನಾನು ಪ್ರಾಪರ್ ಡಿಸೈಡ್ ಮಾಡಿದ್ರೆ ಮಾತ್ರ ಒಂದು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯ. ಲೆಟ್ಸ್ ಗೋ ಟು ದ ಸೆಕೆಂಡ್ ಟಾಪಿಕ್. ಪ್ಲಾನಿಂಗ್ ರೆಡ್ಯೂಸಸ್ ರಿಸ್ಕ್ ಆಫ್ ಅನ್ಸರ್ಟೈನಿಟೀಸ್. ರೆಡ್ಯೂಸಸ್ ಅಂದ್ರೆ ಏನು? ಕಡಿಮೆ ಮಾಡ್ಕೊಳ್ಳೋದು. ಏನನ್ನ? ರಿಸ್ಕನ್ನು. ಅನ್ಸರ್ಟನಿಟೀಸ್ ಇಸ್ ನಥಿಂಗ್ ಬಟ್ ಎ ಅನ್ಎಕ್ಸ್ಪೆಕ್ಟೆಡ್, ಅಚಾನಕ್ಕಾಗಿ ಬರೋದು. ಓಕೆ, ಈಗ ನಾವು ದಾರಿನಲ್ಲಿ ನಡೀತಾ ಇರ್ತೀವಿ, ಅಚಾನಕ್ಕಾಗಿ ಏನೋ ಒಂದು ಗುಂಡಿ ಬಂತು. ಸೊ ಕಟ್ಕೊಂಡು ನಾವು ನಡೆಯೋದಾದ್ರೆ ಅಲ್ಲಿ ಗುಂಡಿ ಇದೆ ಅಂತ ನಮಗೆ ಗೊತ್ತಿರಲ್ಲ. ಆದರೆ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ, ಆ ರೋಡಲ್ಲಿ ಆ ಥರ ಇದೆ, ಆ ರೋಡ್ ಬೇಡ, ಮತ್ತೊಂದು ರೋಡಲ್ಲಿ ನಾವು ಹೋಗೋಣ ಅಂತಂದರೆ ಅವಾಗ ಏನಾಗುತ್ತೆ, ನಾವು ಪ್ಲ್ಯಾನಿಂಗ್ ಮಾಡುವಾಗ ಅನ್ಸರ್ಟನಿಟೀಸ್, ವಿ ಕಾಂಟ್ ಸ್ಟಾಪ್ ದ ರೈನ್. ಈಗ ರೈನ್ ಬರ್ತಾ ಇರುತ್ತೆ, ವಿ ಕಾಂಟ್ ಸ್ಟಾಪ್ ದ ರೈನ್, ಇಸ್ಂಟ್ ಇಟ್? ಬಟ್ ವಿ ಕ್ಯಾನ್ ಅವಾಯ್ಡ್ ಫ್ರಮ್ ದ ರೈನ್. ಏನಕ್ಕೆ? ಬೈ ಹೋಲ್ಡಿಂಗ್ ದ ಅಂಬ್ರೆಲಾ, ರೈಟ್? ಮಳೆನ ನಿಲ್ಲಿಸ್ಲಿಕ್ಕಾಗಲ್ಲ. ಅಂದರೆ ಅನ್ಎಕ್ಸ್ಪೆಕ್ಟ್ ಆಗಿ ಬರುವಂಥ ರಿಸ್ಕನ್ನು ನಾವು ತಡಿಲಿಕ್ಕಾಗಲ್ಲ, ಸ್ಟಾಪ್ ಮಾಡಲಿಕ್ಕಾಗಲ್ಲ. ಆದರೆ ಆ ಬರುವಂಥ ರಿಸ್ಕಿಂದ ನಾವು ಬಚಾವಾಗ್ಬೋದು. ಏನಕ್ಕೆ? ಹೇಗೆ? ಪ್ಲ್ಯಾನಿಂಗ್ ಮಾಡ್ಕೊಂಡು, ಹೌದಲ್ವಾ? ಈಗ ಮಳೆ ಬರ್ತಾ ಇದೆ, ನಾಗಲೇ ಹೇಳಿದೆ, ಮಳೆ ಬರ್ತಾ ಇದೆ ಅಂತಂದರೆ ಪ್ಲ್ಯಾನಿಂಗ್ ಇಲ್ದಲ್ಲ. ಈಗ ನಾವು ಮನೆಯಿಂದ ಹೊರಗಡೆ ಹೊರಡ್ತೀವಿ ಎಲ್ಲಿಗಾದ್ರು, ವಿ ಆರ್ ಗೋಯಿಂಗ್ ಔಟ್ಸೈಡ್, ಓಕೆ, ವಿತೌಟ್ ಎನಿ ಪ್ರಿಪ್ರೇಷನ್, ಆರ್ ವಿ ಆರ್ ಗೋಯಿಂಗ್ ಲೈಕ್ ದಟ್ ಇಸ್ ವಿ ಆರ್ ಗೋಯಿಂಗ್ ಔಟ್ಸೈಡ್. ಸೊ ಇನ್ ದ್ಯಾಟ್ ಕೇಸ್ ಸಡನ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡ್ತೀವಿ, ನಮ್ಮ ಹತ್ರ ಮೋಡ ಬಂದಿದೆ, ನಾವು ಇವಾಗಲೇ ಒಂದು ಛತ್ರಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಮೋಡ ಇರೋದ್ರಿಂದ ಯಾವಾಗಾದರೂ ಮಳೆ ಸ್ಟಾರ್ಟ್ ಆಗೋಕ್ಕೆ ಚಾನ್ಸ್ ಇದೆ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಕೈನಲ್ಲಿ ಛತ್ರಿ ಇಟ್ಕೊಂಡು ನಾವು ಮನೆಯಿಂದ ಆಚೆ ಹೇಳಿದ್ರೆ ಅಕಸ್ಮಾತ್ ಮಳೆ ಬಂದರೂ ಕೂಡ ಛತ್ರಿನ ನಾವು ಯೂಸ್ ಮಾಡಿಕೊಂಡು ಮಳೆಯಿಂದ ಬಚಾವಾಗ್ಬೋದು, ಹೌದಲ್ವಾ? ಅದೇ ಥರನೇ ಬಿಸ್ನೆಸ್ನಲ್ಲಿನೂ ಕೂಡ ಪ್ಲ್ಯಾನಿಂಗ್ ರೆಡ್ಯೂಸಸ್. ಮೊದಲೇ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಆಗುವಂಥ ರಿಸ್ಕ್, ತೊಂದರೆ ಮತ್ತು ಅನ್ಸರ್ಟನಿಟೀಸ್ ಮೀನ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ತೊಂದರೆಗಳಿಂದ ನಾವು ಬಚಾವಾಗ್ಬೋದು, ಹೌದಲ್ವಾ? ಅದಕ್ಕೆ ಪ್ಲ್ಯಾನಿಂಗ್ ಮಾಡಿದ್ರೆ ಸಮಸ್ಯೆಗಳು ಬಿಸ್ನೆಸ್ನಲ್ಲಿ ಬರೋದೇ ಇಲ್ಲ ಅಂತಲ್ಲ, ಇಟ್ ವಿಲ್ ಅಕರ್.
In that case, we have to plan how to avoid from the risk of uncertainties. So this is the second step of importance of plan. Okay, let's go for the third step. Third step ಅಲ್ಲಿ ಏನು ಕೇಳ್ತಾ ಇದ್ದಾರೆ, ಪ್ಲಾನಿಂಗ್ ರಿಡ್ಯೂಸಸ್ ಓವರ್ಲ್ಯಾಪಿಂಗ್ ಆಫ್ ವರ್ಕ್. ಇದು ಅಷ್ಟೇ, ರಿಡ್ಯೂಸ್ ಮೀನ್ಸ್ ಕಡಿಮೆ ಮಾಡ್ಕೊಳ್ಳೋದು. ಏನನ್ನ, ಓವರ್ಲ್ಯಾಪಿಂಗ್ ಆಫ್ ವರ್ಕ್. ಓವರ್ಲ್ಯಾಪಿಂಗ್ ಅಂದರೆ ವೇಸ್ಟ್ ಆಫ್ ಟೈಮ್, ಅಂದರೆ ಮಾಡಿದ್ದನ್ನೇ ಮಾಡೋದು, ಅಗೇನ್ ಆ್ಯಂಡ್ ಅಗೇನ್ ಮಾಡಿದ್ದನ್ನೇ ಮಾಡೋದು. ಈಗ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಆರ್ ದೇರ್ ಇನ್ ಅ ಬಿಸ್ನೆಸ್, isn't it? Finance department, advertising department, marketing department, sales department, purchase department, different kinds of departments are there. Every department have their own work, right? ಆವಾಗ ಏನು ಮಾಡ್ತೀವಿ, every department should have the coordination between each department. Everyone have the coordination between each department. ಯಾಕೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಹೊಂದಾಣಿಕೆ ಇದ್ದರೆ ಆವಾಗ ಓವರ್ಲ್ಯಾಪಿಂಗ್ ಆಗೋದನ್ನು ನಾವು ತಡಿಬೋದು. ಹೊಂದಾಣಿಕೆ ಇದ್ದು ಕಮ್ಯುನಿಕೇಷನ್ ಇದ್ದರೆ ಆಗುವಂಥ ಓವರ್ಲ್ಯಾಪಿಂಗನ್ನು ನಾವು ತಡಿಬೋದು. ಓವರ್ಲ್ಯಾಪಿಂಗ್ ಅಂದರೆ ಆಲ್ರೆಡಿ ಒಬ್ಬರು ಒಂದು ಕೆಲಸ ಮಾಡ್ತಾ ಇರ್ತಾರೆ, ಓಕೆ, ಅದೇ ಕೆಲಸ ಮತ್ತೆ ಇನ್ನೊಬ್ಬರು ಮಾಡ್ತಾ ಇರ್ತಾರೆ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮೆಟೀರಿಯಲ್, ವೇಸ್ಟ್ ಆಫ್ ಆ್ಯಕ್ಟಿವಿಟೀಸ್, ಎವ್ರಿಥಿಂಗ್, ಹೌದಲ್ವಾ? ಅದೇ ಥರ ಕೋಆರ್ಡಿನೇಷನ್ ಮಾಡಿ ಕಮ್ಯುನಿಕೇಟ್ ಮಾಡಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಒಬ್ಬರು ಒಂದು ವರ್ಕ್ ಮಾಡ್ತಾರೆ, ಇನ್ನೊಬ್ಬರು ಬೇರೆ ವರ್ಕ್ ಮಾಡ್ತಾರೆ. ಅಲ್ಲಿ ಟೈಮು ಉಳಿಯುತ್ತೆ, ನಮಗೆ ಅಲ್ಲಿ ಆಗುವಂಥ ನಷ್ಟನೂ ಬಚಾವ್ ಮಾಡ್ಕೊಳ್ಬೋದು. ಅದಕ್ಕೆ ನಾವು ಕರಿತೀವಿ ಪ್ಲಾನಿಂಗ್ ರೆಡ್ಯೂಸಸ್ ಓವರ್ಲ್ಯಾಪಿಂಗ್ ಆಫ್ ವರ್ಕ್, ಅಂದರೆ ವೇಸ್ಟ್ ಆಫ್ ಟೈಮ್. ಪ್ಲಾನಿಂಗ್ ಮಾಡಿಕೊಂಡ್ರೆ ಆ ವೇಸ್ಟ್ ಆಫ್ ಟೈಮ್ ಇಲ್ಲ ಏನು ಆಗ್ತಾ ಇದೆ, ವೇಸ್ಟ್ಫುಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಅದನ್ನು ನಾವು ತಡೆ ಹಿಡಿಬೋದು, ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಓಕೆ, ವೇಸ್ಟಸ್ ಆಗುತ್ತೆ, ಟೈಮ್ ಆಗುತ್ತೆ, ಆ್ಯಕ್ಟಿವಿಟಿ ಟೈಮ್ ಎಲ್ಲ ನಮ್ಮಲ್ಲಿ ಬಿಸ್ನೆಸ್ನಲ್ಲಿ ನೋ ಪ್ರಾಫಿಟ್, ನೋ ಪೇನ್, ನೋ ಗೇನ್. ಓಕೆ, ಪ್ರಾಫಿಟ್ ಇಲ್ದಲೆ, ಪೇನ್ ಇಲ್ದಲೆ ಗೇನ್ ಇಲ್ಲ. ಓಕೆ, ಹಾರ್ಡ್ ವರ್ಕ್ ಇಲ್ದಲೆ ನಮಗೆ ಪ್ರಾಫಿಟ್ ಸಿಗಲ್ಲ. ಸೊ ಆವಾಗ ಏನಾಗುತ್ತೆ, ಪ್ಲ್ಯಾನಿಂಗ್ ಏನು ಮಾಡ್ತದೆ, ಏನೇನು ಓವರ್ಲ್ಯಾಪ್ ಆಗ್ತಾ ಇರುತ್ತೆ ಅಲ್ಲಿ ಕೆಲಸಗಳು, ಮುಂಚಿತವಾಗಿಯೇ ನಾವು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಆ ಕೆಲಸವನ್ನು ನಾವು ತಡೆ ಹಿಡಿಬೋದು. ಯಾರ್ಯಾರಿಗೆ ಎಷ್ಟೆಷ್ಟು ಕೆಲಸಗಳನ್ನ ಕೊಟ್ಟಿರ್ತಾರೆ ಮಾಡೋದಕ್ಕೆ, ಅದನ್ನು ಅವರು ಮಾಡಿ ಮುಗಿಸ್ಬೋದು. ಅದು ಓವರ್ಲ್ಯಾಪಿಂಗನ್ನು ರಿಡ್ಯೂಸ್ ಮಾಡುತ್ತೆ, ಏನು ಮಾಡಿದರೆ, ಪ್ಲ್ಯಾನ್ ಮಾಡಿದರೆ. ಓಕೆ, ನೆಕ್ಸ್ಟ್ ಗೋ ಫಾರ್ ದ ಫೋರ್ತ್ ಒನ್, ಪ್ಲ್ಯಾನಿಂಗ್ ಪ್ರಮೋಟ್ಸ್ ಇನ್ನೋವೇಟಿವ್ ಐಡಿಯಾಸ್. ಹೌದಲ್ವಾ? ಈಗ ನಾವು ಕೆಲಸ ಮಾಡ್ತಾ ಇರ್ತೀವಿ, ಸಡನ್ ಆಗಿ ನಮಗೆ ಕ್ರಿಯೇಟಿವಿಟಿ ಬೇಕು. ಇನ್ನೋವೇಟಿವ್ ಮೀನ್ಸ್ ಇಸ್ ನಥಿಂಗ್ ಬಟ್ ಕ್ರಿಯೇಟಿವಿಟಿ. ಓಕೆ, ಕ್ರಿಯೇಟಿವಿಟಿ ಬೇಕು ಅಂದರೆ ಆಗಲ್ಲ. ನಾವು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳೋ ಥರ ನಾವು ಎಷ್ಟು ಕೆಲಸ ನಾವು ಮಾಡ್ತೀವಿ, ಆ ಕೆಲಸ ಮಾಡುವಾಗ ನಮಗೆ ತಂತಾನಾಗೆ ಇನ್ನೋವೇಟಿವ್ ಐಡಿಯಾಸ್ ನಾವು ತಗೊಳ್ಬೋದು. ನಮಗೆ ಇನ್ನೋವೇಟಿವ್ ಐಡಿಯಾಸಿನ ಒಂದು ಪ್ಲ್ಯಾನ್ ತಲೆಯಲ್ಲಿ ಬರುತ್ತೆ. ಯಾವಾಗ ಪ್ಲ್ಯಾನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಏನದು ಪ್ರಮೋಟ್ ಮಾಡುತ್ತೆ, ಡೇ ಬೈ ಡೇ ಇನ್ನೋವೇಟಿವ್ ಆಗಿ ನಾವು ಥಿಂಕ್ ಮಾಡೋದಕ್ಕೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಈಗ ಕ್ಲಾಸಿಗೆ ಬಂದ ಕೂಡಲೇ ಅಸೈನ್ಮೆಂಟ್ ಬರೀರಿ ನೀಟಾಗಿ ಅಂತ ಟೀಚರ್ ಹೇಳ್ತಾರೆ. ಓಕೆ, ಸ್ಟೂಡೆಂಟ್ಸ್ ಆರ್ ರೆಡಿ ಟು ರೈಟ್ ದ ಅಸೈನ್ಮೆಂಟ್. ಸೊ ದ ಫಸ್ಟ್ ಇಂಪ್ರೆಷನ್ ದೇ ಆರ್ ಗೋಯಿಂಗ್ ಟು ರೈಟ್ ಆಸ್ ಯೂಶುವಲ್, ದೇ ಯೂಸ್ ಟು ಟೇರ್ ದ ಪೇಜ್ ಆ್ಯಂಡ್ ರೈಟ್ ದ ಅಸೈನ್ಮೆಂಟ್ಸ್ ಇನ್ ದ ಪೇಜ್. ಓಕೆ, ಆವಾಗ ಏನಾಗುತ್ತೆ, ನಾರ್ಮಲ್ ಆಗಿ ಕಾಣುತ್ತೆ. ಇನ್ನೋವೇಟಿವ್ ಆಗಿ ಮಾಡಬೇಕು ಅಂತಂದರೆ, ಈಗ ನೆನ್ನೆನೇ ಹೇಳಿದರೆ ಟೀಚರ್ ಏನಾದ್ರು ನೆನ್ನೆ ಹೇಳಿ ಇವತ್ತಿಗೆ ಕೊಡಿ ಅಂತ ಏನಾದರೂ ಹೇಳಿದರೆ ಆವಾಗ ನೀವೇನು ಮಾಡ್ತೀರಾ, ಕೂತ್ಕೊಂಡು ಪ್ಲ್ಯಾನ್ ಮಾಡ್ತೀರಾ. ಅದು ಯಾವ ಥರ ಪ್ಲ್ಯಾನ್ ಮಾಡ್ತೀರಾ, ಹೌ ಯು ಪ್ಲ್ಯಾನ್? ಸೊ neatness of the assignment. So you used to draw the borders on the page and use the color pens for the headings and write neatly assignments and submit to the teacher, isn't it? ಸೊ ಅವಾಗ ಏನಾಗುತ್ತೆ, ಪ್ಲ್ಯಾನ್ ಮಾಡಿದಾಗ ನಿಮಗೆ ಇನ್ನೂ ಇನ್ನೋವೇಟಿವ್ ವಿಭಿನ್ನವಾಗಿ ತೋರಿಸುವಂಥ ಒಂದು ಐಡಿಯಾ ನಿಮ್ಮಲ್ಲಿ ಬರುತ್ತೆ. ಓಕೆ, ಸೊ ದಟ್ಸ್ ವೈ ಪ್ಲ್ಯಾನಿಂಗ್ ಪ್ರಮೋಟ್ಸ್ ಇನ್ನೋವೇಟಿವ್ ಐಡಿಯಾಸ್. ಬಿಸ್ನೆಸ್ಸಲ್ಲಿನೂ ಹಾಗೆ ದೇ ಯೂಸ್ ಟು ಪ್ರಮೋಟ್ಸ್ day by day we used to get extra knowledge while to do the work inside the business. Next, planning facilitates decision making. Planning facilitates decision making. ಡಿಸಿಷನ್ ಮೇಕಿಂಗ್ ಅಂದರೆ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ಸಡನ್ನಾಗಿ ನನ್ನ ಫ್ರೆಂಡು ಸೈನ್ಸ್ ತೊಗೊಂಡ, ನಾನು ಸೈನ್ಸ್ ತೊಗೊತೀನಿ. ಇನ್ನೊಬ್ರು ಕಾಮರ್ಸ್ ತೊಗೊಂಡ್ರು, ನಾನು ಐ ವಾಂಟ್ ಟು ಟೇಕ್ ದ ಕಾಮರ್ಸ್ ಕೋರ್ಸ್. Okay, my friend is going for the science department, I want to go to the science department. Another friend is going to the commerce department, okay, I want to go to the commerce department. Not like that. In the business, the planning facilitates decision making means if you plan, basic, ಚಿಕ್ಕ ಮಗುವಿಂದನೇ ನಾವು ಪ್ಲ್ಯಾನ್ ಮಾಡ್ಕೊಂಬಂತ I want to become a doctor. ಆವಾಗ ಏನು ಮಾಡಬೇಕು, ಡಾಕ್ಟರ್
ಆಗಬೇಕು ಅಂದರೆ ಯಾವ ಯಾವ ರೀತಿಯಾದ ಒಂದು ಹಂತಗಳನ್ನು ನಾವು ದಾಟ್ಕೊಂಡು ಹೋಗಬೇಕು, ಯಾವ ಯಾವ ಕೋರ್ಸ್ನ ನಾವು ತಗೊಳ್ಬೇಕು ಅಂತ ಒಂದು ಮುಂಚೆನೇ ನಾವು ಪ್ಲ್ಯಾನ್ ಇರುತ್ತೆ. ಸೊ ಆ ಒಂದು ಸ್ಟೆಪ್ಸಲ್ಲಿ ನಾವು ಹೋಗಬೇಕು ಪ್ಲ್ಯಾನ್. ಅದೇ ಥರನೇ ಬಿಸ್ನೆಸ್ ಮಾಡುವಾಗಲೂ ಅಷ್ಟೇ. ಏನು ಡಿಸಿಷನ್ ಮೇಕಿಂಗ್ ಅಂದರೆ ಬಿಸ್ನೆಸ್ ಮಾಡುವಾಗ ಬಿಸ್ನೆಸ್ಸಿಗೆ ಪ್ರಾಫಿಟ್ ಇರುವಂಥ ಒಂದು ಪ್ಲ್ಯಾನನ್ನೇ ನಾವು ಬಿಸ್ನೆಸ್ಗೆ ಅಪ್ಲೈ ಮಾಡಬೇಕು. ವಾಟ್ ಎವರ್ ದ ಪ್ಲ್ಯಾನ್ ವಿ ಆರ್ ಗೋಯಿಂಗ್ ಟು ಥಿಂಕ್. ಲಾಟ್ಸ್ ಆಫ್ ಪ್ಲ್ಯಾನ್ಸ್ ಆರ್ ದ ಪ್ರೀವಿಯಸ್ ಕ್ಲಾಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ಲಾಟ್ಸ್ ಆಫ್ ಪ್ಲ್ಯಾನ್ಸ್ ಆರ್ ದೇ, ಬಟ್ ವಿ ಹ್ಯಾವ್ ಟು ಚೂಸ್ ದ ಬೆಟರ್ ಪ್ಲ್ಯಾನ್ ಫಾರ್ ದ ಬೆಟರ್ ಪ್ರಾಫಿಟ್. ಹೌದಲ್ಲ? ಆ ಥರ ಒಂದು ಬೆಟರ್ ಪ್ಲ್ಯಾನನ್ನು ನಾವು ಚೂಸ್ ಮಾಡಿದ್ವಿ. ಇಫ್ ಯು ಚೂಸ್ ದ್ಯಾಟ್ we can planning facilitates the decision, we can take a perfect decision to get a profit from the business. At last we are going to talk about planning provides standards of control. Standards of control. What do you mean by standard? It's nothing but a average. Standard means ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಒಂದು 10 ಲಕ್ಷ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಅಟ್ಲೀಸ್ಟ್ ಒಂದು 10,000 ಆದರೂ ಒಂದು ಪ್ರಾಫಿಟ್ ಬರಲೇಬೇಕಲ್ವಾ? 10 ಲಕ್ಷ ಹಾಕಿ 9 ಲಕ್ಷನೇ ಕೈಲಿ ಉಳ್ಕೊಂಡ್ರೆ ಬಿಸ್ನೆಸ್ ಮಾಡಿ ಇಟ್ಸ್ ಎ ಲಾಸ್, ಇಸ್ಂಟ್ ಇಟ್? ಸೊ ಸ್ಟ್ಯಾಂಡರ್ಡ್ ಮೀನ್ಸ್ ಈಗ ಎಕ್ಸಾಮ್ನಲ್ಲಿ ಪಾಸ್ ಆವ್ರೇಜ್ ಮಾರ್ಕ್ಸ್ ಬರಬೇಕು. ಪಾಸಿಂಗ್ ಮಾರ್ಕ್ಸ್ ಯಾವುದು? 35, ಹೌದಲ್ವಾ? ಅದೇ 30 ಮಾರ್ಕ್ಸ್ ಬಂದರೆ ಅದು ಫೇಲ್. ಸೊ ಆ 35 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾದ್ರೆ ನಾವೇನೆಲ್ಲ ಮಾಡಬೇಕು? ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಒಂದು ಸ್ಟ್ಯಾಂಡರ್ಡನ್ನು ನಾವು ಫಿಕ್ಸ್ ಮಾಡಬೇಕು. ಓಕೆ, ವಿ ಹ್ಯಾವ್ ಟು ಫಿಕ್ಸ್ ದ ಸ್ಟ್ಯಾಂಡರ್ಡ್ ಫಸ್ಟ್. ವಿ ಆರ್ ನಾಟ್ ಗೋಯಿಂಗ್ ಟು lose our business. We don't want to lose our business, isn't it? So first we have to make a perfect standards. Standards means a perfect business. We are not expecting the large amount of profits. We are expecting only the standard amount. Okay, ಆದ್ರೆ ಒಂದು ಸ್ಟ್ಯಾಂಡರ್ಡ್ ಅನ್ನ ನಾವು ಫಿಕ್ಸ್ ಮಾಡಬೇಕು. ಆ ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡಬೇಕು ಅಂತಂದ್ರೆ ನಾವು ಪ್ಲಾನ್ ಮಾಡಿಕೊಂಡು ಬಿಸ್ನೆಸ್ ಅನ್ನ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಹೌದಲ್ಲ? ಆ ಥರ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಜಾಸ್ತಿ ಪ್ರಾಫಿಟ್ ತೆಗಿಲಿಕ್ಕೆ ಆಗಲಿಲ್ಲ ಅಂದ್ರೂ ಒಂದು ಆವ್ರೇಜ್ ಪ್ರಾಫಿಟಿಗಾದರೂ ಬಂದು ನಾವು ನಿಂತ್ಕೊತೀವಿ, ಲಾಸ್ ಮಾಡ್ಕೊಳ್ತಲ್ಲ ಬಿಸ್ನೆಸ್ನಲ್ಲಿ. ಸೊ ಆವಾಗೇನಾಗುತ್ತೆ? ಪ್ಲಾನಿಂಗ್ ಪ್ರೊವೈಡ್ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲಿಂಗ್. ಇಫ್ ವಿ ಕಂಟ್ರೋಲ್ ಎ ಪ್ಲಾನ್ and we make a different plans to control the business for the standard position or average position. ಓಕೆ, ಆ ಲಾಸ್ ಆಗುವಂಥ ಲಾಸನ್ನು ಫೇಸ್ ಮಾಡ್ಕೊಳ್ಳೋವಂಥ ಒಂದು ಸಂದರ್ಭ ನಮಗೆ ಬರೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಪ್ಲಾನಿಂಗ್ ಪ್ರೊವೈಡ್ಸ್ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲ್. ಅಂದರೆ ಸ್ಟ್ಯಾಂಡರ್ಡ್ ಈಸ್ ಆವ್ರೇಜ್ ತನಕ ಆದರೂ ನಾವು ಪ್ರಾಫಿಟನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅದು ತಗೊಳ್ಳೋಕೆ ಪ್ರಯತ್ನ ಪಟ್ಟಿಲ್ಲ ಅಂದರೆ ನಾವು ಲಾಸ್ ಮಾಡ್ಕೊಳ್ಬೇಕಾಗುತ್ತೆ ಬಿಸ್ನೆಸ್ನಲ್ಲಿ. ಅದಕ್ಕೆ ನಾವೇನು ಮಾಡ್ತೀವಿ? ಆದಷ್ಟು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡೋದಕ್ಕಾದರೂ ನಾವು ಪ್ಲ್ಯಾನನ್ನು ಮಾಡಬೇಕು. ಸೊ ದಿಸ್ ಇಸ್ ದ 6 ಇಂಪಾರ್ಟೆನ್ಸ್ of planning that we are going to do inside the business organization. Okay, thank you.